ಸ್ಥಳ ಹಾಗರಗುಂಡಿಗೆ ಪರಿಚಯ 4 ದೇವಸ್ಥಾನಗಳು. ಇವತ್ತಿನ ವಿಡಿಯೋ ಒಳಗ್ರೆ ನಾನು ಹಾಗರಗುಂಡಿಗೆ ಊರೊಳಗೆ ಇರುವಂಥ 4 ದೇವಸ್ಥಾನಗಳು ಪರಿಚಯ ಮಾಡಿಕೊಡ್ತೇನೆ ರೀ. ಮೊದಲನೇದಾಗಿ ಕೊಪ್ಪಳ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಹುಟ್ಟಿರುವುದು ನಮ್ಮ ಕಲಬುರಗಿ ಜಿಲ್ಲೆ ಹಾಗರಗುಂಡಿಗೆ ಊರೊಳಗೆ. ಇದು ಅವರ ಮನೆಯೊಳಗೆ ಇರುವಂಥ ಶಿವ ದೇವಸ್ಥಾನ. ಕಲಬುರಗಿ ಶರಣರ ನಾಡು ಅನ್ನೋದಕ್ಕೆ ಇದಕ್ಕೆ ಒಂದು ದೊಡ್ಡ ಉದಾಹರಣೆ ಅಂತ ಹೇಳ್ಬೋದು ರೀ. ಅವ್ರ ಮನೆ ಒಳಗೆ ಹೋದವು, ದಕ್ಷಿಣ ಕೊಟ್ಟು ಅವ್ರ ಪಾದ ಸಮಡ್ದವ್ರಿ. ಅವ್ರ ಅಮ್ಮಗೂ ಚಹಾ ಕೊಟ್ಟರು. ತುಂಬ ಧನ್ಯವಾದಗಳು, ಶುಭವಾಗಲಿ. ಇನ್ನು ಎರಡನೇ ದೇವಸ್ಥಾನ ಮಾರುತಿ ಲಿಂಗ ದೇವಸ್ಥಾನ. ಈ ಸ್ಥಳ ಒಳಗೆ ಮೊದಲು ಒಂದು ಮಾರುತಿ ದೇವಸ್ಥಾನ ಇತ್ತು. ಊರ ಒಳಗೆ ಹನುಮಂತ ದೇವ್ರದು ದೇವಸ್ಥಾನ ಇರಬಾರ್ದು ಅಂತ ಹೇಳಿ ಊರ ಹೊರಗೆ ನಿರ್ಮಾಣ ಮಾಡಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಈ ಸ್ಥಳದ ಒಳಗೆ ಒಂದು ಲಿಂಗ ತಂದು ಸ್ಥಾಪನೆ ಮಾಡಿದರು. ಇದಕ್ಕೆ ಮಾರುತಿ ಲಿಂಗ ಅಂತ ಕರೀತಾರೆ. ಈ ಗುಡಿ ಭಾಳ ಹಳೆಯ ಕಾಲದ್ದು ಆಗಿದ್ದರೂ ಕಲ್ಲುಗಳು ಬಿದ್ದು ಹೋಗ್ಯಾವ. ಆದರೂ ಕೂಡ ಈ ಗುಡಿ ಒಳಗೆ ಇರುವಂಥ ಶಿವಲಿಂಗಕ್ಕೆ ಇನ್ನೂ ಪೂಜಾ ಮಾಡ್ತಾರೆ. ಇನ್ನು ಮೂರನೇ ದೇವಸ್ಥಾನ ಯಾವುದು ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ ದೇವಸ್ಥಾನ ಗುಡಿ. ಭಾಳಷ್ಟು ಮಸ್ತ್ ಅದಾರೆ. ಈ ಊರ ಒಳಗೆ ಇರುವಂಥ ಒಂದು ಅದ್ಭುತ ಗುಡಿ ಅಂತ ಹೇಳ್ಬೋದು ರೀ. ಯಾಕಂದ್ರೆ ಒಂದು ಕಲ್ಲುಗಳ ಕೂಡ ಸರಿದಿಲ್ಲ ರೀ, ಅಷ್ಟು ಅದ್ಭುತವಾದಂಥ ದೇವಸ್ಥಾನ ಅದ ರೀ. ಆದರೆ ಇದ್ರದ್ದು ಅವಸ್ಥೆ ಯಾವ ರೀತಿ ಅದ ಅಂತ ಹೇಳಿ ನೀವೇ ಕಣ್ಣಾರ ನೋಡಿ. ನಾನಂತೂ ಏನೂ ಹೇಳೋದಿಲ್ಲ. ಎಲ್ಲಿ ನೋಡಿದಲ್ಲೆಲ್ಲ ಇಷ್ಟು ಗಲೀಜ ಮಾಡಿ ಬಿಟ್ರಲ್ಲ. ಆದರೆ ದೇವಸ್ಥಾನ ಮಸ್ತ್ ಅದ ರೀ. ಆದರೆ ಇಟ್ಕೊಂಡಿರುವುದು ಈ ರೀತಿ ಅದ ರೀ. ಈ ಗುಡಿ ಸುತ್ತಮುತ್ತ ಎಷ್ಟು ಉದ್ದಕ್ಕೆ ನೋಡ್ತಿರಲ್ಲ, ಎಲ್ಲ ಕಡೆ ಕೂಡ ದೀರ್ಘಕಲ್ಲುಗಳು ಶಾಸನಗಳು ಏನೇನೋ ಕಾಣಿಸ್ತಾವೆ. ಆದರೆ ಯಾಕೆ ಪುರಾತತ್ವ ಇಲಾಖೆದವರು ಇದರ ಕಡೆ ಗಮನ ಹರಿಸಲಾಗ್ಯಾರ ಅನ್ನೋದು ತಿಳಿಯಲು ಹೋಗ್ಯದ. 4ನೇ ದೇವಸ್ಥಾನ ಮಲ್ಲಯ್ಯ ದೇವಸ್ಥಾನ. ಯಾವ ಕಾಲದ ಅದ ಗೊತ್ತಿಲ್ಲರಿ, ಬಹಳಷ್ಟು ಹಳೆಯ ಕಾಲದ್ದು ಅದ ರೀ. ಇಲ್ಲೂ ಕೂಡ ಇದೇ ರೀತಿ
ಕಲ್ಲುಗಳು ಎಲ್ಲ ಬಿದ್ದು ಹೋಗ್ಯಾವ್ರಿ.